ಮತ್ತಷ್ಟು ತಾರಕಕ್ಕೇರಿದೆ ಡಿಕೆಶಿ ಹಾಗೆ ದಳಪತಿ ನಡುವಿನ ವಾಗ್ಯುದ್ಧ. ಜನಾಂದೋಲನ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ರೇವಣ್ಣನ ಮಗನನ್ನೇ ಬಿಡದವರು ಸಿದ್ದರಾಮಯ್ಯರನ್ನ ಬಿಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಕೆದಕಿದ್ರೆ ಹುಷಾರು ಹುಷಾರು, ಡಿಕೆ ಶಿವಕುಮಾರ್ ಹುಷಾರು, ಮಾಡುವುದಾದ್ರೆ ಗಂಡಸ್ತನದ ರಾಜಕೀಯವನ್ನ ಮಾಡಬೇಕು ಅಂತ ಹೇಳಿ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಚಿವ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಡ್ರೈವ್ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟ್ ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದು ಹೇಳಿದ್ರು, ತಿರ್ಗಾ ಅದಂತೆ. ನಾನು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನೀವು ಗಮನ ಇಟ್ಕೊಂಡಿರ್ಬೇಕು. ಇವತ್ತು ಏನೋ ಬಿಜೆಪಿ ಅವರಿಬ್ರು ಬಿಜೆಪಿಗೆ ಬ್ಯಾಕ್ ಸ್ಟಾಪ್ ಮಾಡಿದ್ ನಾವು ಮಾಡಿದ್ವಾ? ಯಡಿಯೂರಪ್ಪಂಗೆ ಯಾರು ಬ್ಯಾಕ್ ಸ್ಟಾಪ್ ಮಾಡಿದ್ರು? ಇದೇ ಕುಮಾರಸ್ವಾಮಿ ಬ್ಯಾಕ್ ಸ್ಟಾಪ್ ಮಾಡಿದ್ರು. ಇವತ್ತು ನಮ್ಗಳ ಮೇಲೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಒಂದು ಹೇಳ್ತೀನಿ, 17 ಜನ ಇದ್ರು ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ, ಯಾರನ್ನೂ ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ನಾನು ಒಂದ್ ಹೇಳ್ತೀನಿ, ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ, ಆ ಎಂಪಿ ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ ಬಿಡ್ತಾರೇನ್ರಿ, ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಚಲರಾಯ ಸ್ವಾಮಿ ಇರ್ಬೋದು, ಬೇರೆ ನಾಯಕರು, BL ಶಂಕರ್ ಇಲ್ಲೇ ಇದ್ದಾರೆ, ಜಾಲಪ್ಪ ಇದ್ದಾರೆ, ನಮ್ಮ ಇವರು ರಾಯರೆಡ್ಡಿ ಇದ್ದಾರೆ. 17 ಜನ ಗೆದ್ದಿದ್ರು, ಒಬ್ರು ಕೂಡ ಅವ್ರ ಜೊತೆಲಿಲ್ಲ. ಯಾಕಿಲ್ಲ? ಯಾರು ರಾಜಕಾರಣ ಮಾಡ್ತಾರೆ, ಯಾರು ಬೆಳಿತಾರೆ, ಮುಂದಕ್ಕೆ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅವ್ರನ್ನ ತೆಗೆದಾಕುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಹೇಳಿ, ಡಿಕೆ ಶಿವಕುಮಾರ್ ಅವರು ಆರೋಪ ಮಾಡಿದ್ದಾರೆ, ಏನು 10 ತಿಂಗಳಲ್ಲಿ ಸರ್ಕಾರ ಕೆಡವಲಿಕ್ಕೆ ಸಂಚು ಮಾಡಿದ್ದಾರೆ. ಯಾರು? ಜೆಡಿಎಸ್ ಇಲ್ಲಿ ಕನ್ಸು ಬಿತ್ತಂತ, ಮತ್ತೆ ಅದ್ರ ಜೊತೆ ಅವ್ರ ಕನ್ಸು ಬಿತ್ತಂತ ಇಲ್ಲ ಅಜ್ಜ ಹೇಳಿದ್ರಂತ, ತೆಗಿಯಕ್ ಹೊರಟವ್ರೆ ಅಂತ. ಯಾರು ಹೇಳಿದ್ರಂತೆ? ಯಾರು ಸಂಚು ಮಾಡ್ತಾವ್ರಂತೆ? ನೀವು ಮಾಡ್ತಾ ಇರೋರು, ನೀವು ಮಾಡ್ತಾ ಇದ್ದೀರಿ. ಒಬ್ಬ ಮಗನ ರಾಜಕೀಯವಾಗಿ ಬೆಳೆಸಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಸಿದ್ದರಾಮಯ್ಯನ ಹೆಂಡ್ತಿನ ಬಿಡ್ತೀರಾ ಅನ್ನೋ ತರದಲ್ಲಿ ಕೇಳಿ. ಅವನೇ ನಾಲಿಗೆನೋ ಇಲ್ಲ ಮನುಷ್ಯನವನು ಏನೇನು ಮಾಡಿದ್ದಾನೆ? ಗಂಡಸ್ತಂತ ರಾಜಕೀಯ ಮಾಡಬೇಕು ಮಾಡೋದಾದ್ರೆ. ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಂಬ ಶುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ, ನಾನು ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಯಾರಪ್ಪನ ಆಸ್ತಿ ಅಲ್ಲ ಇದು. ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿ ಇರ್ತಕ್ಕಂಥದ್ದು, ಯಾರಪ್ಪನ ಆಸ್ತಿ ಅಲ್ಲ ಇದು. ಅವ್ರಿಗೆಲ್ಲ ಉತ್ತರ ಕೊಡಬೇಕಾ? ನನಗೆ ಯಾರೋ ಮೊನ್ನೆ ಅಜ್ಜಿ ಹೇಳಿದ್ದಲ್ಲ, ಆ ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರಿ ಹುಷಾರು. ಶಿವಕುಮಾರ್, ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರುವಾಯ್ತವೆ. ಆಯ್ತು, ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿರಲ್ಲ, ನಿಮ್ಮಲ್ಲಿ ಯಾರ್ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನಾಗಲೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.